FE2 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ ತುಂಬ 9ನೇ ತರಗತಿ ವಿದ್ಯಾರ್ಥಿಗಳು 9th ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ FE1 ಅನ್ನೋದು ಕಂಪ್ಲೀಟ್ ಆಗಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ FE2 ಕೂಡ ಶುರುವಾಗ್ತಿದೆ. ಸೊ ಅದಕ್ಕೋಸ್ಕರ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ನ ಕೊಡಿ ಅಂತ ಹೇಳ್ತಿದ್ರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ತುಂಬ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. 9th ಸಂಬಂಧಪಟ್ಟಿದೆ, ಕನ್ನಡ, ಇಂಗ್ಲೀಷ್, ಸೈನ್ಸ್ ಆಗಿರ್ಬೋದು, ತುಂಬ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲದನ್ನು ಕೂಡ ನೋಡ್ಕೊಳ್ತಾ ಬನ್ನಿ. ಸೊ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. FE2 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದರೆ ಸೊ ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಅಂತ ಇದ್ದೀರಾ, ಸೊ ಅವ್ರಿಗೆ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ದು ಕಲ್ತ್ಕೊಂಡು ಹೋದರೆ ಸೊ ಯಾರೆಲ್ಲ ಸ್ಕೋರ್ ಮಾಡಬೇಕು ಅಂದರೆ 20/20 ಮಾರ್ಕ್ಸ್ನ ತೆಗಿಬೇಕಂತಿದ್ದೀರಾ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದಲ್ಲಿ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ನ ಕಲ್ತ್ಕೊಂಡು ಹೋದರೆ ಈಸಿಯಾಗಿ ತೆಗಿಬೋದಾಗಿರುತ್ತೆ 20/20. ಸೊ ಇದೇ ಪ್ಯಾಟ್ರನಲ್ಲಿ ಕೂಡ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದು ಅಂತ ಕೇಳ್ತಾರೆ. ಸೊ ಇದು ಫಸ್ಟ್ನೇದು ಅಂದರೆ ಯಾವ ಥರ ಅಂದರೆ 2x1 ಅಂದರೆ 2 ಸರಿಯಾದ ಉತ್ತರವನ್ನು ಆರಿಸಿ ಬರೆಯಲಿ ಕೊಟ್ಟಿರ್ತಾರೆ. 2 ಅಂದರೆ MCQ ಕ್ವಶನ್ಸು, ಒಂದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಮೊದಲನೇ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ವಿಧಾನಸಭೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಸಿ ಆನ್ಸರ್ನ ಬರಿಬೇಕಾಗುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣವೇನು ಅಂತ ಕೇಳಿದರೆ. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರು ಒತ್ತಡ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಒತ್ತಡ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗುವುದು ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದೆಲ್ಲದಕ್ಕೂ ಆನ್ಸರ್ನ ಲಾಸ್ಟಿಗೆ ಕಂಪ್ಲೀಟಾಗಿ PDF ಕೊಡ್ತೀನಿ. ಸೊ ಲಾಸ್ಟ್ ತನಕ ವೀಡಿಯೋ ನೋಡಿ, 100% ನಿಮಗೆ ಎಲ್ಲದೂ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 2x1 ಅಂದರೆ 2 ಮಾರ್ಕ್ಸಿಗೆ ಅಲ್ಲ 1 ಮಾರ್ಕ್ಸಿಗೆ 2 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒಂದು ಸೆಂಟೆನ್ಸಲ್ಲಿ ಬರೆದ್ರೆ ಆಯಿತು, ಒಂದು ಲೈನಲ್ಲಿ ಬರೆದ್ರೆ ಆಗೋಯಿತು. ಸೊ ಇದಕ್ಕೆ ನೋಡ್ತಾ ಇದ್ದರೆ ಮೂರನೇ ಕ್ವಶನ್, ಲೋಕಸಭೆಯನ್ನು ಜನತಾ ಸದನ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಎರಡು ಕೂಡ ಒಂದೊಂದು ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಸೊ ಇದೇ ಪ್ಯಾಟ್ರನಲ್ಲಿ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಸೊ ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ 2x2 ಅಂದರೆ 2 ಮಾರ್ಕ್ಸಿಗೆ 2 ಕ್ವಶನ್ಗಳಿರುತ್ತೆ, 4 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ನೋಡ್ಬೋದು, ನಿಮಗೆ 3 ಕ್ವಶನ್ ಆಪ್ಷನ್ ಕೂಡ ಇರುತ್ತೆ, ನೀವು ಯಾವ್ದು ಬೇಕಾದರೂ ಬರಿಬೋದಾಗುತ್ತೆ. ಮೊದಲಿಂದ ನೋಡೋದಾದರೆ ಇದಕ್ಕೆ 4 ಅಂಕ ವಾಕ್ಯಗಳಲ್ಲಿ ಉತ್ತರಿಸಬೇಕು. 2 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಮಠಗಳನ್ನು ಹೆಸರಿಸಿ ಅಂತ ಕೇಳಿದರೆ ಜಸ್ಟ್ 4 ಮಠಗಳನ್ನು ಹೆಸರಿಸಿದ್ರೆ ಸೊ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಬಂದೇ ಬರುತ್ತೆ, ನೋಡ್ಕೊಂಡಿರಿ. ನೆಕ್ಸ್ಟು ರಾಜ್ಯಪಾಲರಿಗಿರುವ ಸವಲತ್ತುಗಳನ್ನು ವಿವರಿಸಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಈಸಿಯಾಗಿ ಬರಿಬೋದಾಗಿರುತ್ತೆ. ಸೊ ಎಲ್ಲದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ. ಸೊ 2x3 ಅಂದರೆ 3 ಮಾರ್ಕ್ಸಿಗೆ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ನೋಡ್ತಾ ಹೋಗೋಣ. ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣವೇನು ಅಂತ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಥವಾ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದೆ, ಕಾರಣವೇನು ಅಂತ ಕೇಳಿದರೆ. ಸೊ ಇದು ಕೂಡ ಇಂಪಾರ್ಟೆಂಟು. ಆದರೆ ಕೆಲವೊಂದಷ್ಟು ಸ್ಕೂಲಲ್ಲಿ ಈ ಥರ ಆಪ್ಷನ್ಸ್ನ ಕೊಡಲ್ಲ, ಆದರೆ ಕೆಲವೊಂದಷ್ಟು ಸ್ಕೂಲಲ್ಲಿ ಆಪ್ಷನ್ಸ್ನ ಕೊಡ್ತಾರೆ 9th FE2 ವಿದ್ಯಾರ್ಥಿಗಳಿಗೆ. ಸೊ ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ ಕೊಡಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳೇನು ಅಂತ ಕೇಳಿದರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ 1x4 ಮಾರ್ಕ್ಸಿಗೆ 1 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೋಡ್ಬೋದು. ಇದಕ್ಕೆ ನೀವು 8-10 ವಾಕ್ಯ ಹೇಳಿರಿ ಅಂದರೆ 1 ಪೇಜ್ನ ಬರಿಬೇಕಾಗುತ್ತೆ. 1 ಪೇಜ್ ಅಥವಾ 1.5 ಪೇಜ್ ಬರಿಬೇಕಾಗುತ್ತೆ. ನೋಡೋಣ. ಬಸವಣ್ಣನವರು ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದ್ದರು, ಸಮರ್ಥಿಸಿ ಅಂತ ಕೇಳಿದರೆ. ಸೊ ಇದಕ್ಕೆ ವಿವರಣೆಯನ್ನು ಬರಿಬೇಕಾಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ವಿಶಿಷ್ಟಾದ್ವೈತವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಬರಿಬೇಕಾಗತ್ತೆ. ಅವರ ಪ್ರತಿಪಾದಿಸಿದ ವಿಶಿಷ್ಟಾದ್ವೈತ
ಬಗ್ಗೆ ಬರಿಬೇಕಾಗುತ್ತೆ. ನೆಕ್ಸ್ಟ್ 2x1, ನೆಕ್ಸ್ಟು 2 ಮಾರ್ಕ್ಸಿಗೆ ಸೊ ಒಂದು ಮ್ಯಾಪ್ನ ಕೊಟ್ಟಿರ್ತಾರೆ, ಕರ್ನಾಟಕದ ಮ್ಯಾಪು. ಸೊ ಅದರಲ್ಲಿ ಈ 2 ಪ್ಲೇಸ್ನ ಗುರುತಿಸಬೇಕಾಗುತ್ತೆ, ತುಂಗಭದ್ರಾ ನದಿ ಮತ್ತು ಶಿವನಸಮುದ್ರ ನದಿ, 2 ನದಿಗಳನ್ನು ಗುರುತಿಸಬೇಕಾಗುತ್ತೆ. ಸೊ ಆವಾಗ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಮ್ಯಾಪ್ ಅವರೇ ಕೊಡ್ತಾರೆ, ನಮ್ಮ ಸ್ಕೂಲ್ ಅವರೇ ಕೊಡ್ತಾರೆ. ಸೊ ನೀವು ಜಸ್ಟ್ ಬರೆದ್ರೆ ಅಂದರೆ ಟಿಕ್ ಮಾಡಿಬಿಟ್ಟು ಸೊ ಅದ್ರ ಟಿಕ್ ಮಾಡಿ ಮಾರ್ಕ್ ಮಾಡಿದ್ರೆ ಆಯಿತು. ಸೊ ಎಲ್ಲಿ ತುಂಗಭದ್ರಾ ನದಿ ಬರುತ್ತೆ, ಎಲ್ಲಿ ಶಿವನಸಮುದ್ರ ನದಿ ಬರುತ್ತೆ ಶಿವನಸಮುದ್ರ ಬರುತ್ತೆ ಅನ್ನೋದು ಮಾರ್ಕ್ ಮಾಡಿದ್ರೆ ಆಯಿತು. ಸೊ ಈಗ ಆನ್ಸರ್ನ ನೋಡ್ತಗೋಣ ಎಲ್ಲದಕ್ಕೂ. ಸೊ ನೋಡ್ಬೋದು, ವಿಧಾನಸಭೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 2ನೇದಕ್ಕೆ ಉಷ್ಣಾಂಶ ಕಡಿಮೆ ಆಗಿ ಒತ್ತಡ ಹೆಚ್ಚಾಗುವುದು ಅಂತ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಎಲ್ಲದೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗುವುದರಿಂದ ಇದನ್ನು ಜನತಾ ಸಾಧನ ಎಂದು ಕರೆಯುತ್ತಾರೆ ಅಂತ ಹೇಳಿದ್ನು. ಸೊ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು, ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಮಳೆ ಹಾಗೂ ಹವಾಗುಣ ಆದ್ಯತೆ ಇರುತ್ತದೆ ಅಂತ ಬರೀಬೇಕಾಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ, ಅಥವಾ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಸೊ ಅಲ್ಲೂ ಕೂಡ ಆನ್ಸರ್ ಸಿಗುತ್ತೆ. ಸ್ಥಾಪಿಸಿರುವ ಪ್ರಮುಖ ಮಠಗಳು ಯಾವುದಂತ ಕೇಳಿದ್ದಾರೆ. ಸೊ ಇದಿಷ್ಟು ನೋಡ್ಕೊಳ್ಳಿ. ಗೋವರ್ಧನ ಮಠ, ಶಾರದಾ ಮಠ, ಕಾಳಿಕಾ ಮಠ, ಜ್ಯೋತಿರ್ಮಠ. ಸೊ ಎಲ್ಲದನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟು ಬರಿಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ 2 ಮಾರ್ಕ್ಸಿಗೆ. ನೆಕ್ಸ್ಟ್ ಬಂದುಬಿಟ್ಟು ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು. ಸೊ ಭಾರತ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬೇಕು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು, ದಿವಾಳಿ ಆಗಿರಬಾರದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. ಸೊ ಈ ಥರ ಬರಿಬೇಕಾಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಅಥವಾ ಇದನ್ನು ಕೂಡ ಬರಿಬೇಕಾಗುತ್ತೆ, ರಾಜ್ಯಪಾಲರಿಗಿರುವ ಸವಲತ್ತುಗಳು. ಸೊ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು ನಾನು ಎಲ್ಲದನ್ನೂ ಓದಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸೊ ವಿಡಿಯೋ ಲೆಂತ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಸೊ ಆವಾಗ ನೀವು ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ಕ್ವಶನಿಗೆ ಯಾವ ಆನ್ಸರ್ ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಬಂದುಬಿಟ್ಟು ಅರಣ್ಯಗಳ ಹಂಚಿಕೆಯ ವ್ಯತ್ಯಾಸಕ್ಕೆ ಕಾರಣವೇನು ಅಂತ ಕೇಳಿದರೆ, ಸೊ ಇದು ಕೂಡ ಇಂಪಾರ್ಟೆಂಟು. 4 ಪಾಯಿಂಟ್ಸ್ ಇದೆ, ನೋಡ್ಕೊಳ್ಳಿ. ಭೂ ಸ್ವರೂಪ ಮತ್ತು ಸಮುದ್ರದ ಮಟ್ಟದಿಂದ ಎತ್ತರ, ವಾಯುಗುಣದ ವೈವಿಧ್ಯತೆ ಮತ್ತು ಅಸಮಾನ ಮಳೆ ಹಂಚಿಕೆ, ವಿಭಿನ್ನ ಮಣ್ಣಿನ ಲಭ್ಯತೆ ಮತ್ತು ತೇವಾಂಶ, ಸಮುದ್ರದ ಸಮೀಪ್ಯ. ಸೊ ಇದೆಲ್ಲ ಬರಿಬೇಕಾಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಅಂತರ್ಜಲ ಮಟ್ಟ ಕಡಿಮೆ ಆಗಲು ಕಾರಣವೇನು ಅಂತ ಕೇಳಿದರೆ, ಅಕಾಲಿಕ ಮಳೆ, ಸೊ ಅರಣ್ಯ ನಾಶ, ಇದನ್ನೆಲ್ಲ ಬರೀರಿ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಸಿಗುತ್ತೆ ಕ್ವಶನ್ ಅಂದರೆ ಸೊ 2 ಮಾರ್ಕ್ಸಿಗೆಲ್ಲ ಸಿಗುತ್ತೆ 2 ಮಾರ್ಕ್ಸು. ನೆಕ್ಸ್ಟು, ನಿರ್ಧಾರ ತೆಗೆದುಕೊಳ್ಳುವಿಕೆ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ. ನೆಕ್ಸ್ಟ್, ಬಸವಣ್ಣನ ಸುಧಾರಣೆ. ಸೊ ಎಲ್ಲದನ್ನು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಸೊ ಎಲ್ಲದನ್ನು ನೋಡ್ಕೊಳ್ತಾ ಬನ್ನಿ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಇದಿಷ್ಟು. ಸೊ ಇದಿಷ್ಟು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದಿಷ್ಟು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನೋಡ್ಕೊಂಡ್ಬಿಡಿ. ನೆಕ್ಸ್ಟು, ರಮಣಾಚಾರ್ಯರ ವಿಶಿಷ್ಟಾದ್ವೈತದ ಇದ್ರ ಬಗ್ಗೆನೂ ಬರೀಬೇಕಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಫೈನಲ್ ಎಕ್ಸಾಮಿಗೆ ಕೂಡ ಈ ಒಂದು ಕ್ವಶನ್ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ, ಇದು ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಇದಿಷ್ಟನ್ನು ಕರೆಕ್ಟಾಗಿ ಪಾಯಿಂಟ್ಸ್ನ ಕಲ್ತ್ಕೊಂಡು ಹೋಗಿ. ಸೊ ಇದು ಬಂದೇ ಬರುತ್ತೆ. ಸೊ ಇದನ್ನು ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್, ಕರ್ನಾಟಕದ ನಕ್ಷೆಯಲ್ಲಿ ಗುರುತಿಸುವಿಕೆ, ತುಂಗಭದ್ರಾ ನದಿ ಮತ್ತು ಶಿವನಸಮುದ್ರ ಜಲಪಾತ ಎರಡನ್ನು ಗುರುತಿಸಬೇಕಾಗುತ್ತೆ. ಸೊ ಎರಡು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಶೇರ್ ಮಾಡಿ. ಸೊ ಅವರು ಕೂಡ ನೋಡ್ಕೊಂಡ್ಬಿಟ್ಟು ಕಲ್ತ್ಕೊಂಡ್ಲಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.